ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳನ್ನು ತಿಳಿಯಪಡಿಸುತ್ತೇನೆ. ಮತ್ತೊಂದು ಸಾರಿ ಅನುದಿನದ ಧ್ಯಾನಕ್ಕಾಗಿ ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳೋಣ ಬನ್ನಿರಿ ಎಂಬುದಾಗಿ ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನಿಸೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ಪ್ರತಿ ಕ್ಷಣ ನಿನ್ನ ಮಂದಿರ ದ್ವಾರದಲ್ಲಿ ಕಾದುಕೊಂಡಿರುವವರು ಧನ್ಯರು ಎಂಬುದಾಗಿ ಹೇಳಿದ್ದೀರಿ. ಹಾಗೆಯೇ ನಿಮ್ಮ ವಾಕ್ಯದಿಂದ ನಮ್ಮನ್ನು ಬಲಪಡಿಸುತ್ತಾ ಇದ್ದೀರಿ. ಮತ್ತೊಂದು ಸಾರಿ ಈ ದಿನಕ್ಕೆ ಅವಶ್ಯಕವಾಗಿರುವ ಸಂದೇಶವನ್ನು ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರಬೇಕೆಂದು, ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಹೊಂದಿ ಆಶೀರ್ವದಿಸಲ್ಪಡಬೇಕೆಂದು ನಿಮಗೋಸ್ಕರ ಭಾರದಿಂದ ಪ್ರಾರ್ಥಿಸ್ತಿದ್ದೇವೆ. ಕರ್ತನು ಕೊಡುವಂತಹ ಸಂದೇಶಗಳನ್ನು ನಿಮಗೆ ಸಾರುವುದರ ಮೂಲಕ ನಿಮ್ಮೆಲ್ಲರನ್ನು ದಿನೇ ದಿನೇ ಬಲಪಡಿಸಬೇಕೆಂದು, ನಂಬಿಕೆಯಲ್ಲಿ ನಿಮ್ಮನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಬೇಕೆಂದು, ಪ್ರತಿ ಶೋಧನೆಯನ್ನು ಎದುರಿಸಿ ಜಯ ಜೀವಿತ ಜೀವಿಸುವ ವಿಶ್ವಾಸಿಗಳಾಗಿರಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ. ಪ್ರಾರ್ಥನೆ ಪೂರ್ವಕವಾಗಿ ಕರ್ತನು ಕೊಟ್ಟ ಸಂದೇಶ ಸಾರುತ್ತಿದ್ದೇನೆ. ನಿಮಗೆ ಸಾರುತ್ತಾ ಇರುವಾಗ ನನ್ನಷ್ಟಕ್ಕೆ ನನಗೇ ದೇವರ ವಾಕ್ಯ ಆದರಣೆಯನ್ನುಂಟು ಮಾಡಿ ಆಧ್ಯಾತ್ಮಿಕ ಶಕ್ತಿಯನ್ನು ಅನುಗ್ರಹಿಸುತ್ತಿದೆ. ಪರಿಸ್ಥಿತಿಗಳನ್ನು ನಾವು ಗಮನಿಸುತ್ತಿರುವಾಗ ಭಯ ಆಂದೋಲನೆಯುಂಟು ಮಾಡುವ ಪರಿಸ್ಥಿತಿಗಳಲ್ಲಿ ನಾವು ಬಹಳಷ್ಟು ಸಾರಿ ಭಯಪಡುವವರಾಗಿರ್ತೇವೆ. ಎಲ್ಲವೂ ಅನುಕೂಲವಾಗಿರುವಾಗ ನಮಗೆ ಚೆನ್ನಾಗೇ ಇರುತ್ತೆ. ಆದರೆ ಅನೇಕ ಸಾರಿ ಪ್ರತಿಕೂಲವಾದ ಪರಿಸ್ಥಿತಿಯನ್ನು ಕೂಡ ನಾವು ಈ ಲೋಕದಲ್ಲಿ ಹಾದು ಹೋಗಬೇಕಾಗ್ತದೆ. ಈ ದಿನ ಪ್ರೀತಿಸಿದವರೇ ನಾಳೆ ದ್ವೇಷಿಸಬಹುದು. ಈ ದಿನ ನಮಗೆ ಸಹಾಯ ಮಾಡಿದ ಹಸ್ತಗಳೇ ನಾಳೆ ನಮ್ಮ ಕೈ ಬಿಡಬಹುದು. ಈ ದಿನ ನಂಬಿದವರೇ ನಮಗೆ ಮೋಸ ಮಾಡಬಹುದು. ನಮಗೆ ಆಧಾರವಾಗಿರುವ ಉದ್ಯೋಗ ಕಳೆದುಕೊಳ್ಳಬಹುದು ಮತ್ತು ನಾವು ಆಶಿಸಿದಂತಹ ಆದಾಯ ನಮ್ಮ ಕೈಗೆ ಸೇರದೇ ಇರಬಹುದು. ನಾವು ಬಹಳ ಚೆನ್ನಾಗಿ ಆರೋಗ್ಯಕರವಾಗಿರುವಾಗ ಅಕಸ್ಮಾತ್ತಾಗಿ ಏನಾದರೂ ಒಂದು ರೋಗ ನಮಗೆ ಬರಬಹುದು. ಹೇಗೆ ಬರುತ್ತೇವೆ ಎಂದು ಗೊತ್ತಿಲ್ಲ. ರೋಗಗಳು ನೋಡಿ, ಆಲ್ ಆಫ್ ಅ ಸಡನ್ ಹೊಟ್ಟೆನೋವು ಶುರು ಆಗುತ್ತೆ. ಅದು ಸ್ಕ್ಯಾನ್ ಮಾಡಿ ನೋಡಿದ್ರೆ ಕ್ಯಾನ್ಸರ್ ಎಂಬುದಾಗಿ ಗೊತ್ತಾಗುತ್ತೆ. ಅದು ಲಿವರ್ ಪ್ರಾಬ್ಲಮೋ ಇಲ್ಲವೇ ಬ್ರೈನ್ ಪ್ರಾಬ್ಲಮ್ಮೋ ಹಾರ್ಟ್ ಪ್ರಾಬ್ಲಮ್ಮೋ ಏನೋ ಒಂದು ರಿಪೋರ್ಟ್ ಬರುತ್ತೆ. ಹೀಗೆ ನಾನಾ ವಿಧವಾದ ಬಲಹೀನತೆಗಳಲ್ಲಿ ಕುಗ್ಗಿ ಹೋಗುತ್ತಿರುವಂತಹ ಮನುಷ್ಯರು ಇರುವ ಜನರ ಮಧ್ಯದಲ್ಲಿ ನಾವಿದ್ದೇವೆ. ನಮಗೂ ಕೂಡ ಅಂದರೆ ಆ ಪರಿಸ್ಥಿತಿಗಳು ನಾವು ಕೂಡ ಎದುರಿಸಬಹುದು. ಯೇಸುವನ್ನು ನಂಬಿದ ಮಾತ್ರಕ್ಕೆ ನಮಗಿನ್ನು ಈ ಲೋಕದಲ್ಲಿ ಯಾವ ಶ್ರಮೆಗಳು, ಯಾವ ಬಾಧೆಗಳು, ಯಾವ ಕಷ್ಟಗಳು ಇರುವುದಿಲ್ಲ ಅಂತಲ್ಲ. ಸುಖವಾಗಿರ್ತೇವೆ ಅಂದುಕೊಳ್ಳೋದಾದ್ರೆ ಅದು ಅಜ್ಞಾನ. ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ನಮಗೇ ಹೆಚ್ಚು ಶೋಧನೆಗಳಿರ್ತವೆ. ಕಾರಣ ಸೈತಾನನು ಯಾರನ್ನು ನುಂಗಲಿ ಎಂಬುದಾಗಿ ಗರ್ಜಿಸೋ ಸಿಂಹದೋಪಾದಿಯಲ್ಲಿ ತಿರುಗಾಡ್ತಾ ವಿಶ್ವಾಸಿಗಳನ್ನು ನಂಬಿಕೆಯಿಂದ ತೊಲಗಿಸಬೇಕು ಎಂಬುದಾಗಿ ಯಾವಾಗಲೂ ಅವನು ಪ್ರಯತ್ನಿಸುತ್ತಲೇ ಇದ್ದಾನೆ. ಅದಕ್ಕೆ ಕ್ರೈಸ್ತಿಯ ಜೀವಿತ ಎನ್ನುವಂಥದ್ದು, ಆಧ್ಯಾತ್ಮಿಕ ಜೀವಿತ ಎನ್ನುವಂಥದ್ದು ಒಂದು ಹೋರಾಟದೊಂದಿಗೆ ಹೋಲಿಸಿದ್ದಾನೆ ಪೌಲನು. ಒಳ್ಳೆ ಹೋರಾಟವನ್ನು ಹೋರಾಡಿದ್ದೇನೆ, ನಾನು ನನ್ನ ಓಟ ಕಡೆಗಾಣಿಸಿದ್ದೇನೆ, ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಅನ್ನುತ್ತಾನೆ. ನನಗಾಗಿ ಜೀವದ ಜಯಮಾಲೆ ಸಿದ್ಧವಾಗಿದೆ ಅಂದಿದ್ದಾನೆ. ನಮಗೆ ಯುದ್ಧಗಳು ಇಲ್ಲದೇ ಇರಬಹುದು, ಆದರೆ ಮಾನಸಿಕ ಹೋರಾಟಗಳು ಮತ್ತೆಷ್ಟೋ ನಾವು ಎದುರಿಸುತ್ತಾ ಇದ್ದೇವೆ. ಸ್ವಂತ ಕುಟುಂಬ ಸದಸ್ಯರಿಂದ ಬರುವಂತಹ ಹೋರಾಟಗಳು, ಮನೆಯವರ ಮೂಲಕ, ಹೊರಗಡೆಯವರ ಮೂಲಕ, ಪರಿಸ್ಥಿತಿಗಳ ಮೂಲಕ, ವಾತಾವರಣದ ಮೂಲಕ, ನಾವು ಕೇಳುತ್ತಿರುವಂತಹ ಸಮಾಚಾರದ ಮೂಲಕ. ನೋಡಿ ಪ್ರಿಯರೇ, ಪ್ರಪಂಚದ ಗತಿ ಏನಾಗ್ತದೋ ಎನ್ನುವ ರೀತಿಯಲ್ಲಿ ಅನ್ಯಾಯ ಈ ದಿನ ಎಷ್ಟು ಹೆಚ್ಚಾಗ್ತಾ ಇದೆ. ಪ್ರಕೃತಿ ವಿಕೋಪಗಳು ಹೆಚ್ಚಾಗುತ್ತಲೇ ಇವೆ. ಇದ್ದಕ್ಕಿದ್ದಂತೆ ಎಷ್ಟೇ ದೊಡ್ಡ ಅಂತಸ್ತಿನ ಮನೆ ಇದ್ರೂ ಕೂಡ ಕೆಳಗೆ ಬೀಳ್ತಿದೆ. ಭೂಮಿಯನ್ನು ನಾನು ಗಡಗಡವಾಗಿ ನಡೆಸುತ್ತೇನೆ ಎಂದು ಕರ್ತನು ಹೇಳಿದ ಮಾತು ಜ್ಞಾಪಕಕ್ಕೆ ಬರ್ತಿದೆ. ಎಷ್ಟೋ ಜನರು ಎಷ್ಟೋ ವಿಧವಾದ ಪ್ರಕೃತಿ ವಿಕೋಪಗಳಿಗೆ ಈ ದಿನ ಬಲಿಯಾಗುತ್ತಾ ಇದ್ದಾರೆ. ಎಲ್ಲದರ ದರ ಹೆಚ್ಚಾಗ್ತಿದೆ ಎಂದು, ಸಾಲದ ಮೇಲೆಯೇ ಲೋಕ ನಡೆಯುತ್ತಿದೆ ಎಂದು ನಾವು ಕೇಳುತ್ತಾ ಇದ್ದೇವಲ್ಲವೇ? ಸಹಜ ಮನುಷ್ಯನು ಸಾಮಾನ್ಯನು ಬದುಕಲಾರದ ಪರಿಸ್ಥಿತಿಯನ್ನು ನಾವು ನೋಡ್ತಿದ್ದೇವೆ. ಇದೆಲ್ಲ ನೋಡುತ್ತಿರುವಾಗ ಇನ್ನು ಬರಗಾಲ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಆ ಪದ್ಧತಿ ಬರುತ್ತೆ, ಆ ಹೊಸ ಸಿಸ್ಟಮ್ ಬರುತ್ತೆ, ಅದು ಬರುತ್ತೆ, ಇನ್ನು ಬದುಕುವುದೇ ಕಷ್ಟವಾಗಿರುತ್ತೆ, ಉದ್ಯೋಗ ಸಿಗುವುದಿಲ್ಲವೇನೋ, ಆಗ ದಿವಾಳಿಗೆ ಎದ್ದೇಳ್ತೇವೇನೋ ಎಂಬ ಆಲೋಚನೆಗಳು ನಮ್ಮನ್ನು ಕುಗ್ಗಿಸಿ ಬಿಡ್ತವೆ. ಅಂತಹದರಲ್ಲಿ ನೀವೇನ್ ಮಾಡ್ತೀರಿ ಹೇಳಿ? ಒಂದು ಸ್ಯಾಡ್ ನ್ಯೂಸ್ ಕೇಳಿದಾಗ, ಒಂದು ಸಡನ್ ನ್ಯೂಸ್ ಕೇಳಿದಾಗ, ಒಂದು ರೀತಿಯಲ್ಲಿ ನಮಗೆ ಬಾಧೆಯನ್ನುಂಟು ಮಾಡುವ ವಿಷಯಗಳನ್ನು ಕೇಳುವಾಗ, ನಮ್ಮ ಜೀವಿತಕ್ಕೆ ಪ್ರಭಾವ ತೋರಿಸುವ ಸಂಗತಿಗಳ ಕುರಿತು ನಾವು ಕೇಳುತ್ತಿರುವಾಗ ಕಳವಳಗೊಳ್ಳುತ್ತೇವೆ, ಕುಗ್ಗಿ ಹೋಗ್ತೇವೆ. ಎಷ್ಟೋ ಸಾರಿ ಎಷ್ಟೋ ರೀತಿಯಲ್ಲಿ ನಾವು ಬೇಸರಗೊಳ್ತೇವೆ. ಬೈಬಲ್ನಲ್ಲಿ ದಾವೀದನು, ಓಲ್ಡ್ ಟೆಸ್ಟಿಮೆಂಟ್ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿರುವಂತಹ ದಾವೀದನನ್ನು ನಾವು ನೋಡಿದ್ರೆ
ದಾವೀದ ಎಂದ ಕೂಡಲೇ ಕೆಲವರಿಗೆ ಅವನು ಮಾಡಿದ ತಪ್ಪು ಮಾತ್ರ ನೆನಪಾಗುತ್ತೆ. ಆದರೆ ದೇವರು ಹೇಳ್ತಾರೆ, ಅದೊಂದು ವಿಷಯದ ಹೊರತಾಗಿ ಅವನು ಬೇರೆ ಎಲ್ಲಾ ವಿಷಯಗಳಲ್ಲಿ ಯಥಾರ್ಥವಂತನಾಗಿದ್ದನೆಂದು ಬೈಬಲ್ ಹೇಳ್ತದೆ. ಅವನ ಜೀವಿತದಲ್ಲಿ ಎಷ್ಟು ಹೋರಾಟಗಳಿದ್ವೋ, ಎಷ್ಟು ವಿಧಾನದಲ್ಲಿ ಅವನು ಎಂತಹ ಸ್ಥಿತಿಗತಿಗಳನ್ನು ಹಾದು ಹೋದನೋ, ಅವೆಲ್ಲವುಗಳಲ್ಲಿಯೂ ಕೂಡ ಕರ್ತನನ್ನೇ ಹಿಡಿದುಕೊಂಡಿರುವುದರಿಂದ ಎಷ್ಟೇ ಹೋರಾಟ ಬಂದರೂ ಕೂಡ, ಎಷ್ಟೇ ಕೆಳಮಟ್ಟಕ್ಕೆ ಬಿದ್ದರೂ ಕೂಡ, ತನ್ನ ಜೀವಿತದಲ್ಲಿ ಸೋತು ಹೋದರೂ ಕೂಡ, ಹೊರಗಡೆ ಇರುವ ಶತ್ರುಗಳಿಂದ ಅವನು ಬಾಧಿಸಲ್ಪಟ್ಟರೂ ಕೂಡ, ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಕೂಡ ದೇವರ ಮೇಲೆ ಆಧಾರಗೊಳ್ತಾನೆ, ಧೈರ್ಯವಾಗಿರುತ್ತಾನೆ. ಹೌದು ಪ್ರಿಯರೇ, ಕಪಟ ಸಹೋದರರ ನಿಮಿತ್ತ, ಅನ್ಯರ ನಿಮಿತ್ತ ನನಗೆ ವೇದನೆ ಉಂಟಾಯಿತು ಎಂದು ಪೌಲನು ಹೇಳಿದಂತೆ, ಸ್ವಂತ ಜನರಿಂದಲೇ ಈ ದಿನ ನಮಗೆ ಸಮಸ್ಯೆಗಳು ಉಂಟಾಗ್ತಿವೆ ಅಲ್ಲವೇ? ಹೊರಗಡೆ ಅವರ ಸಂಗತಿ ಇನ್ನೇನು ಹೇಳಬೇಕು? ಅವಿಶ್ವಾಸಿಗಳ ಸಂಗತಿ ನಾವು ಇನ್ನೇನು ಜ್ಞಾಪಕ ಮಾಡಿಕೊಂಡು ಕೂತ್ಕೊಳ್ಬೇಕು? ಏನಂತ ಜ್ಞಾಪಕ ಮಾಡಿಕೊಂಡು ಅಳ್ತಾ ಕೂತ್ಕೊಳ್ಬೇಕು? ಇಲ್ಲವೇ ಭಯಪಡ್ತಾ ಕೂತ್ಕೊಳ್ಬೇಕು? ಅಗತ್ಯವಿಲ್ಲ. ಆದರೆ ಅಂತಹ ಪರಿಸ್ಥಿತಿಗಳಲ್ಲಿ ಕರ್ತನ ಮೇಲೆ ಆಧಾರಗೊಂಡಾಗ ನಾವು ನಿಲ್ಲುವಂಥವರಾಗಿರ್ತೇವೆ, ಎದುರಿಸುವಂಥವರಾಗಿರ್ತೇವೆ, ಸಮಾಧಾನಕರವಾಗಿರ್ತೇವೆ. ದಾವೀದನು ಬರೆದಿರುವಂತಹ 18ನೇ ಕೀರ್ತನೆಯಲ್ಲಿ ಅವನು ದಾವೀದನು ಹೇಳ್ತಾನೆ, ಯೆಹೋವನೇ ನನ್ನ ಬಲವೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಯೆಹೋವನೇ ನನ್ನ ಬಂಡೆಯೂ ನನ್ನ ಕೋಟೆಯೂ, ನನ್ನನ್ನು ರಕ್ಷಿಸುವಾತನೂ ಆಗಿದ್ದಾನೆ. ನನ್ನ ಖೇಡ್ಯವೂ ನನ್ನ ರಕ್ಷಣೆಯ ಶೃಂಗವೂ ನನ್ನ ಉನ್ನತ ದುರ್ಗವೂ ನನ್ನ ದೇವರಾಗಿದ್ದಾರೆ. ನಾನು ಆಶ್ರಯಿಸಿರುವ ನನ್ನ ದುರ್ಗವೂ ಆಗಿದ್ದಾನೆ. ಏನನ್ನುತ್ತಾನೆ? ಯೆಹೋವನೇ ನನ್ನ ಬಲವೂ ನನ್ನ ಬಂಡೆಯೂ ನನ್ನ ಕೋಟೆಯೂ ನನ್ನ ಖೇಡ್ಯವೂ ನನ್ನ ರಕ್ಷಣೆಯ ಶೃಂಗವೂ ನನ್ನ ಉನ್ನತ ದುರ್ಗವೂ ಎಂಬ ಈ ಮಾತುಗಳನ್ನು ನೆನಪಿನಲ್ಲಿಟ್ಕೊಳ್ರಿ. ಏನನ್ನುತ್ತಾನೆ? ದೇವರೇ ನನ್ನ ಬಲವೂ, ದೇವರೇ ನನ್ನ ಗುರಾಣಿಯೂ, ಆತನೇ ನನ್ನ ಕೋಟೆಯೂ, ಆತನೇ ನನ್ನ ಖೇಡ್ಯವೂ, ಆತನೇ ನನ್ನ ರಕ್ಷಣೆಯ ಶೃಂಗವೂ, ಆತನೇ ನನ್ನ ಉನ್ನತ ದುರ್ಗವಾಗಿದ್ದಾನೆ. ಆತನೇ ನನ್ನ ಬಂಡೆ. ಬಂಡೆ ಅಂದರೆ ಇಂಗ್ಲಿಷ್ ಬೈಬಲ್ನಲ್ಲಿ ರಾಕ್ ಅಂತ ಇದೆ. ಅಂದರೆ ಆತನು ನನ್ನನ್ನು ಕದಲಗೊಳಿಸುವುದಿಲ್ಲ. ನನ್ನ ದೇವರು ಬಲಿಷ್ಠವಂತನು. ಎಷ್ಟೇ ಪರಿಸ್ಥಿತಿಗಳು ಬಂದರೂ, ಎಷ್ಟೇ ಅಲ್ಲಕಲ್ಲೋಲ ಉಂಟಾದರೂ, ನಾನು ನಿಂತುಕೊಳ್ಳುವ ಹಾಗೆ, ನಾನು ಹಿಡಿದುಕೊಂಡು ಆಧಾರಗೊಂಡಿರುವ ಹಾಗೆ ನನ್ನ ದೇವರು ನನಗಿದ್ದಾರೆ ಅನ್ನುತ್ತಾನೆ. ಯಶ್, ಇಗೋ ನಾನು ಬೇಗನೆ ಬರುತ್ತೇನೆ, ನಿಮಗಿರುವವುಗಳನ್ನು ಯಾರು ಕದ್ದುಕೊಂಡು ಹೋಗದಂತೆ ಬಿಗಿಯಾಗಿ ಹಿಡಿದುಕೊಳ್ಳಿರಿ ಎಂಬುದಾಗಿ ದೇವರು ಹೇಳಿದ್ದಾರೆ. ನಮಗೆ ಹೆಚ್ಚು ಭಯವಾದಾಗ, ಚಿಕ್ಕ ಮಕ್ಕಳಿಗೆ ಬೇಕಾದರೆ ನೋಡಿ, ಅವರಿಗೆ ಹೆಚ್ಚು ಭಯವಾದಾಗ ತಂದೆ ತಾಯಿಗಳ ಬಳಿಗೆ ಓಡೋಡಿ ಹೋಗಿ ಗಟ್ಟಿಯಾಗಿ ಅಪ್ಪಿಕೊಳ್ತಾರೆ. ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಹಿಡ್ಕೊಳ್ತಾರಂದ್ರೆ, ಅವರು ತಮ್ಮ ತಲೆ ತಂದೆ ತಾಯಿಗಳ ಎದೆಗೆ ಇಟ್ಕೊಂಡು ಅಪ್ಪಿಕೊಂಡಾಗ ಅವರಿಗೇನುಂಟಾಗ್ತದೆ? ಧೈರ್ಯ ಉಂಟಾಗ್ತದೆ. ಅವರಿಗೆ ಎಷ್ಟೋ ಒಂದು ರೀತಿಯ ಆದರಣೆ ಉಂಟಾಗ್ತದೆ, ಸಂತೈಸುವಿಕೆ ದೊರಕುತ್ತೆ. ನಾವು ಕೂಡ ಅದನ್ನೇ ಕಲಿಯಬೇಕು. ಬಾಧೆಗಳು ಬಂದಾಗ ಕರ್ತನನ್ನು ಮರೆತು ಹೋಗಬಾರದು, ಕರ್ತನಿಂದ ದೂರ ಹೋಗಬಾರದು. ಆ ಸಮಯದಲ್ಲಿ ನಾವು ಕರ್ತನನ್ನೇ ಆಶ್ರಯಿಸಬೇಕು. ಆತನೇ ನಮ್ಮ ಬಂಡೆಯಾಗಿದ್ದಾನೆ, ನನ್ನನ್ನು ಕದಲಗೊಳಿಸುವುದಿಲ್ಲ. ನನ್ನ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಏನೇ ಆಗಿರಲಿ, ನನ್ನ ಎಡಗಡೆಯಲ್ಲಿ 1000 ಜನರು, ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನನಗೆ ಯಾವ ಹಾನಿ ಉಂಟಾಗಲ್ಲ. ಆತನೇ ನನ್ನ ಬಂಡೆ ಎಂದು ನಂಬಬೇಕು. ಎರಡನೇದಾಗಿ ಆತನೇ ನನ್ನ ಕೋಟೆ. ಕೋಟೆ ಅಂದರೆ ಗೊತ್ತಾ? ಸುತ್ತಲೂ ದೊಡ್ಡ ಪೌಳಿ ಗೋಡೆಗಳಿಂದಿರುವ ಸ್ಥಳ ಆಗಿರುತ್ತೆ. ಅಂದರೆ ಯಾವುದೇ ದಿಕ್ಕಿನಿಂದ ಯಾವುದೇ ವಿಧವಾದ ಶತ್ರು ಆಗಲಿ, ಯಾವುದೇ ವಿಧವಾದ ಆಯುಧವಾಗಲಿ, ಯಾವುದೇ ವಿಧವಾದ ಅಪಾಯ ನನಗುಂಟಾಗದಂತೆ ನನ್ನ ಸುತ್ತಲೂ ಮುತ್ತಿಕೊಂಡಿರುವ ನನ್ನ ದೇವರು ನನ್ನ ಕೋಟೆಯಾಗಿದ್ದಾರೆ. ಯಾವಾಗಲೂ ಕೂಡ ದೇವರ ಶ್ರೇಷ್ಠತೆಯನ್ನು ನೀವು ಜ್ಞಾಪಕ ಮಾಡಿಕೊಳ್ಳಿರಿ. ಸುಮ್ಮನೆ ಸೈತಾನನ ಕುರಿತು ಆಲೋಚಿಸಿ ಭಯಪಡಬಾರದು. ನಿಮ್ಮ ಶಕ್ತಿಯನ್ನು ನೋಡಿ ನೀವು ಕುಗ್ಗಿ ಹೋಗಬಾರದು. ನಿಮಗೆ ಆಪತ್ತುಂಟಾಗಿರುವುದಾದರೆ ಆತನ ಬಳಿಗೆ ಹೋಗಿ ಗಟ್ಟಿಯಾಗಿ ಹಿಡ್ಕೊಳ್ಳಿರಿ, ಆತನ ಪಾದಗಳನ್ನು ಹಿಡ್ಕೊಳ್ಳಿರಿ, ಮೊಳಕಾಲೂರಿರಿ. ನಿಮಗೆ ಭಯ ಉಂಟಾಗುವುದಾದರೆ ಆತನ ಸನ್ನಿಧಿಯಲ್ಲಿ ಆಶ್ರಯ ತಾಣಗಳಿವೆ. ಬೈಬಲ್ನಲ್ಲಿ ಯಾರೇ ಆಗಲಿ ಮರೆತೇನಾದರೂ ತಪ್ಪು ಮಾಡಿದ್ರೆ ಅವರು ಆಶ್ರಯಗಿರಿಗಳಿಗೆ ಹೋಗುವುದಾದರೆ ಇನ್ನು ಅವರಿಗೆ ಯಾವ ಶಿಕ್ಷೆ ಉಂಟಾಗುವುದಿಲ್ಲ, ಯಾರೂ ಅವರಿಗೆ ಮುಟ್ಟುವ ಹಾಗಿರಲಿಲ್ಲ. ಅದಕ್ಕೆ ದೇವರೇ ನಮ್ಮ ಆಶ್ರಯ ದುರ್ಗ, ಆತನೇ ನಮ್ಮ ಕೋಟೆಯಾಗಿದ್ದಾನೆ. ಆ ಕೋಟೆಯೊಳಗೆ ಹೋಗುವುದಾದರೆ ಅಲ್ಲಿ ಒಂದು ರೀತಿ ಬಂದೋಬಸ್ತ್ ಇರುತ್ತೆ ಕೋಟೆಗೆ.
ಅಂದರೆ ಅಲ್ಲಿ ಸೈನಿಕರಿರುತ್ತಾರೆ, ಅಲ್ಲಿ ಪೌಳಿಗೋಡೆ ಇರುತ್ತವೆ, ಕಾವಲಿರುತ್ತೆ. ಯೇಸು ಕ್ರಿಸ್ತನನ್ನು ನಂಬಿದವರಿಗೆ ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತರು ಕಾವಲಾಗಿರುವರು. ಹಳೆ ಒಡಂಬಡಿಕೆಯಲ್ಲಿ ಐಗುಪ್ತ ದೇಶದಲ್ಲಿ ಕರ್ತನನ್ನು ಅರಿತುಕೊಂಡಿರುವ ಇಸ್ರಾಯೇಲರೆಲ್ಲರ ಮನೆಗಳಲ್ಲಿಯೂ ಬೆಳಕಿರುತ್ತದೆ. ಅದೇ ಐಗುಪ್ತ ದೇಶದಲ್ಲಿ ಐಗುಪ್ತ್ಯರಿರುವಂತಹ ಸ್ಥಳಗಳಲ್ಲಿ ಕತ್ತಲೆಯಿರುತ್ತೆ. ಯಾವ ಮನೆಗಳ ಬಾಗಿಲುಗಳ ನಿಲುವು ಕಂಬಗಳಿಗೆ ರಕ್ತ ಹಚ್ಚಲಾಗಿತ್ತೋ ಆ ಮನೆಗಳಲ್ಲಿ ಮರಣ ಸಂಭವಿಸಲಿಲ್ಲ. ಅವಿಶ್ವಾಸಿಗಳಾದವರ ಮನೆಯೊಳಗೆ ಮರಣದೂತನು ಆ ಕಾಲದಲ್ಲಿ ಪ್ರತಿ ಮೊದಲ ಸಂತಾನವನ್ನು ಸಂಹರಿಸಿರುವಂತೆ ನಾವು ಬೈಬಲ್ನಲ್ಲಿ ನೋಡ್ತೇವೆ. ಯಾವ ಅಪಾಯವೂ ನಿಮಗೆ ಬರದಂತೆ, ಯಾವ ಮರಣವೂ ನಿಮಗೆ ಬರದಂತೆ, ಯಾವ ಶಾಪವೂ ನಿಮಗೆ ತಗಲದಂತೆ ನೀವು ಆತನನ್ನು ಆಶ್ರಯಿಸುವುದಾದರೆ ಆತನೇ ನನ್ನ ದುರ್ಗವು, ನನ್ನ ಬಂಡೆಯು, ನನ್ನ ಶಿಖರವು, ನನ್ನ ಕೋಟೆಯು ಎಂದು ಹೇಳಬೇಕು. ಅದೇ ದಾವೀದನ ಧೈರ್ಯವಾಗಿತ್ತು. ಅದೇ ಈ ದಿನ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆತನನ್ನು ಆಶ್ರಯಿಸಿದ್ದಕ್ಕೆ ನಮಗೆ ಯಾವುದೊಂದರ ಕೊರತೆ ಇರುವುದಿಲ್ಲ ಎಂದು ನಂಬಿ ಕರ್ತನಿಗೆ ನಮ್ಮ ಬಾಧೆಗಳನ್ನು, ನಮ್ಮ ಕಳವಳಗಳನ್ನು, ನಮ್ಮ ಸಮಸ್ಯೆಗಳನ್ನು ಒಪ್ಪಿಸಿಕೊಡುವುದಾದರೆ ಅದ್ಭುತವಾದ ಬಿಡುಗಡೆಯನ್ನು, ಸುರಕ್ಷತೆಯನ್ನು ನಾವು ನೋಡುತ್ತೇವೆ. ನನ್ನ ಶಿಖರವು, ನನ್ನ ಕೋಟೆಯು, ನನ್ನನ್ನು ರಕ್ಷಿಸುವಾತನು, ಆತನೇ ನನ್ನ ಖೇಡ್ಯವು ಆಗಿದ್ದಾನೆ ಅನ್ನುತ್ತಾನೆ. ಖೇಡ್ಯ ಅಂದರೆ ಸೈತಾನನ ಬಾಣಗಳನ್ನು ಎದುರಿಸಿ ಬಿಡುವಂಥದ್ದು. ಅಂದರೆ ನಮಗೂ ಶತ್ರುವಿಗೂ ಮಧ್ಯದಲ್ಲಿ ಇರುವಂಥದ್ದೇ ಖೇಡ್ಯವಾಗಿದೆ. ಬುಲೆಟ್ ಪ್ರೂಫ್ ಅನ್ನುತ್ತಾರೆ ನೋಡಿ. ನನ್ನ ದೇವರೇ ನನಗೆ ಅಡ್ಡವಾಗಿದ್ದಾರೆ, ಸೈತಾನನು ಮುಟ್ಟದಂತೆ. ಬೇರೆ ಯಾವ ಆಯುಧವೂ, ನಮಗೆ ವಿರುದ್ಧವಾಗಿ ಕಲ್ಪಿಸಲ್ಪಟ್ಟ ಯಾವ ಆಯುಧವೂ ಜಯಿಸಲಾರದಂತೆ ನಮ್ಮ ಕರ್ತನು ನಮಗೆ ಖೇಡ್ಯವಾಗಿದ್ದಾರೆ. ನಮ್ಮನ್ನು ಕಾಪಾಡುವಾತನಾಗಿದ್ದಾರೆ, ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ಆತನೇ ನಮ್ಮ ಖೇಡ್ಯವಾಗಿದ್ದಾನೆ, ನನ್ನ ರಕ್ಷಣೆಯ ಶೃಂಗವಾಗಿದ್ದಾನೆ. ಅಂದರೆ ನಮ್ಮನ್ನು ರಕ್ಷಿಸುವಾತನು. ಅಂದರೆ ಆತನು ನನ್ನ ಸುತ್ತಲೂ ತೇಜಸ್ಸನ್ನು ಇಟ್ಟು ಸೈತಾನನ ಯಾವುದೇ ಆ ಆಯುಧಗಳು ಕೆಲಸ ಮಾಡದಂತೆ ನನ್ನನ್ನು ಕಾಪಾಡುವ ನನ್ನ ಶೃಂಗವಾಗಿದ್ದಾನೆ, ನನ್ನ ಉನ್ನತವಾದ ದುರ್ಗವಾಗಿದ್ದಾನೆ. ಸೈತಾನನಿಗೆ ದೊರಕಲಾರದಂತಹ ಎತ್ತರವಾದ ಸ್ಥಳದಲ್ಲಿ ನಮ್ಮನ್ನು ನಿಲ್ಲಿಸಬಲ್ಲ ಕರ್ತನಾಗಿದ್ದಾನೆ. ನಿಜವಾಗ್ಲೂ ಯೇಸು ಕ್ರಿಸ್ತನನ್ನು ನಂಬಿದವರೇ ಈ ಮಾತುಗಳನ್ನು ಹೇಳಬಲ್ಲರು. ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೆ ಓಡಿ ಹೋಗುವವರಾಗಿ, ಭಯಪಡುವವರಾಗಿ, ಕುಗ್ಗಿ ಹೋಗುವವರಾಗಿ, ನಡುಗುವವರಾಗಿ ಇರೋದಿಲ್ಲ. ನಿಮಗೆ ನಿಮ್ಮ ಸ್ವಂತ ಜನರಿಗೆ ತಿರುಗಿ ಬೀಳುವುದಾದರೆ, ಪರಿಸ್ಥಿತಿಗಳೆಲ್ಲ ನಿಮಗೆ ಪ್ರತಿಕೂಲವಾಗಿ ಎದ್ದೇಳುವುದಾದರೆ, ನೀವಂದುಕೊಂಡದ್ದು ಯಾವುದು ನಿಮಗೆ ಅನುಕೂಲವಾಗಿ ನಡೆಯದೆ ಎಲ್ಲವೂ ವ್ಯತಿರೇಕವಾಗಿ ತಯಾರಾಗುವುದಾದರೆ, ನಿಮ್ಮನ್ನು ಇಕ್ಕಟ್ಟಿಗೆ ಒಳಪಡಿಸಿದೆ ಎಂಬುದಾಗಿ ನೀವು ಒಂದು ವೇಳೆ ಗ್ರಹಿಸಿಕೊಳ್ಳುವುದಾದರೆ, ಆಗ ಕರ್ತನನ್ನು ಆಶ್ರಯಿಸಿಕೊಳ್ಳಿರಿ. ಆಗ ಕರ್ತನಿಗೆ ಮೊರೆ ಇಡಿರಿ. ಕರ್ತನು ನನ್ನ ಸಂಗಡ ಇದ್ದಾರೆ ಎಂದು ನೀವು ನಂಬುವುದಾದರೆ ನಿಮಗೆ ಯಾವ ಕೇಡು ಉಂಟಾಗಲ್ಲ. ಕರ್ತನೇ, ನಾನು ನಿನ್ನನ್ನು ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ದೇವರೇ, ನೀನು ನನ್ನನ್ನು ಬಿಟ್ಟು ಬಿಡಬೇಡ. ನಿನ್ನ ಸನ್ನಿಧಿ ನನ್ನ ಸಂಗಡ ಬಂದ ಹೊರತು ಎಲ್ಲಿಗೂ ಕರೆದೊಯ್ಯಬೇಡ. ದೇವರೇ, ನಿಮ್ಮ ಪಾದ ಸನ್ನಿಧಿಯಲ್ಲಿ ಗುಬ್ಬಿಗಳಿಗೆ ನಿವಾಸ ಸ್ಥಳವಿದೆವಲ್ಲವೇ, ನನಗೆ ಇರಲು ಸ್ವಲ್ಪ ಸ್ಥಳ ಕೊಡುವಿಯಾ ಎಂದು ಬೇಡಿಕೊಳ್ಳುವುದಾದರೆ, ಆತನ ಪಾದಗಳ ಬಳಿಯಲ್ಲಿ ಅಲ್ಲ ಪ್ರಿಯರೇ, ತನ್ನ ಮಡಿಲಿಗೆ ನಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಿ, ತನ್ನ ರೆಕ್ಕೆ ಕೆಳಗೆ ನಮ್ಮನ್ನು ಮರೆಮಾಡುವುದಕ್ಕಾಗಿ, ಪ್ರತಿ ರೋಗದಿಂದ, ಪ್ರತಿ ಮರಣದಿಂದ, ಪ್ರತಿ ಶಾಪದಿಂದ, ಪ್ರತಿ ಕೇಡಿನಿಂದ, ಸೈತಾನನ ಉರುಳಿನಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿ ನಮ್ಮ ಕರ್ತನು ಶಕ್ತಿಯುಳ್ಳ ದೇವರಾಗಿದ್ದಾರೆ. ಕರ್ತನನ್ನು ಆಶ್ರಯಿಸುವುದನ್ನು ಕಲಿತುಕೊಳ್ಳಿರಿ. ಪ್ರಾರ್ಥನೆಯಲ್ಲಿ ದೇವರಿಗೆಲ್ಲವನ್ನು ಒಪ್ಪಿಸಿಕೊಡಿ. ಆತನ ವಾಕ್ಯದಲ್ಲಿರುವ ಈ ದೊಡ್ಡ ಸತ್ಯಗಳನ್ನು ಗ್ರಹಿಸಿಕೊಂಡು ದೇವರನ್ನು ನಂಬಿದಂಥವರು ಎಷ್ಟು ಸುರಕ್ಷಿತವಾಗಿರುತ್ತಾರೆ ಎಂಬುದು ನಂಬಿದವರಾಗಿ ಆತನ ಮೇಲೆ ಆಧಾರಗೊಂಡಿರಿ. ಯಾವ ಅಪಾಯವೂ ನಮಗೆ ಬರಲ್ಲ. ಗಾಢಾಂಧಕಾರದ ಕಣಿವೆಯಲ್ಲಿ ಸಂಚರಿಸಿದರೂ ಯಾವ ಅಪಾಯ ನಮಗೆ ಬರಲ್ಲ. ಎಂಥದೇ ಪರಿಸ್ಥಿತಿ ನಾವು ಹಾದು ಹೋಗುತ್ತಿದ್ದಾಗಿಯೂ ನಮ್ಮ ಕರ್ತನ ರೆಕ್ಕೆಯ ಅಡಿಯಲ್ಲಿ ನಾವಿರುವುದರಿಂದ ಯಾವ ಕೇಡು ನಮಗುಂಟಾಗೋದಿಲ್ಲ. ಈ ದಿನ ಯಾವ ಕೇಡಿನಲ್ಲಿ ನೀವಿದ್ದೀರೋ, ಯಾವ ವ್ಯಾಧಿಯಲ್ಲಿದ್ದೀರೋ, ಯಾವ ಮನಸ್ತಾಪದಲ್ಲಿ ನೀವಿದ್ದೀರೋ, ಕುಟುಂಬ ಸಮಸ್ಯೆಯಲ್ಲಿ ಇದ್ದೀರೋ, ಯಾವ ಆರ್ಥಿಕ ತೊಂದರೆಯಲ್ಲಿದ್ದೀರೋ, ಪರಿಸ್ಥಿತಿ ತಾರುಮಾರಾಗಿ ಒಬ್ಬಂಟಿಗರಾಗುಳ್ಕೊಂಡಿದ್ದೀರೋ, ನನಗೊತ್ತಿಲ್ಲ. ಈ ದಿನ ಕರ್ತನನ್ನು ಆಶ್ರಯಿಸಿರಿ. ಕರ್ತನು ಅನುಗ್ರಹಿಸುವ ಕಾವಲನ್ನು ಗುರುತಿಸಿ ಆತನಿಗೆ ಕೃತಜ್ಞತೆ ಸಲ್ಲಿಸುವುದಾದರೆ ಆಧ್ಯಾತ್ಮಿಕವಾಗಿ ಶಕ್ತಿ ಹೊಂದಿಕೊಂಡು
ನೀವು ಸುರಕ್ಷತೆಯುಳ್ಳವರಾಗಿರುತ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾವ ಕಡೆ ನೋಡಿದ್ರೂ ಭಯಂಕರವಾದ ಪರಿಸ್ಥಿತಿಗಳನ್ನು ನಾವು ಎದುರಿಸಬೇಕಾದಾಗ, ಯಾರನ್ನು ಕೂಡ ನಂಬಲಾರದ ಪರಿಸ್ಥಿತಿಯಲ್ಲಿ, ಯಾವುದನ್ನು ಆಧಾರಗೊಳ್ಳಲಾರದ ಪರಿಸ್ಥಿತಿಯಲ್ಲಿ ನಾವಿರುತ್ತಿರುವಾಗ, ನಂಬಿಗಸ್ತನಾದ ದೇವರು ನಮಗಿದ್ದಾರೆಂದು, ಆತನೇ ನಮ್ಮ ಬಂಡೆ, ಕೋಟೆ, ನಮ್ಮ ಶಿಖರವು, ನಮ್ಮ ದುರ್ಗವು, ನಮ್ಮನ್ನು ಕಾಪಾಡುವಾತನು. ಆತನು ತೂಕಡಿಸಲ್ಲ, ನಿದ್ರಿಸಲ್ಲ. ಆತನ ಕಣ್ಣುದೃಷ್ಟಿ ಯಾವಾಗಲೂ ನಮ್ಮ ಮೇಲಿದೆ ಎಂಬ ನಂಬಿಕೆಯನ್ನು ನಮಗೆ ದಯಪಾಲಿಸಿರಿ. ನಿಮ್ಮ ಬೆಳಕಿನಲ್ಲಿ ನಡೆದು ನಿಮ್ಮ ಮಡಿಲಿಗೆ ಸೇರುವಂತೆ, ನಿಮ್ಮ ರೆಕ್ಕೆಯ ಅಡಿಯಲ್ಲಿ ಮರೆಯಾಗುವಂತೆ, ಮೇಲಿಂದ ಮೇಲೆ ನಿಮಗೆ ಮೊರೆಯಿಟ್ಟು ನೀವು ಕೊಡುವ ಸಮಾಧಾನ ಸಂತೋಷಗಳನ್ನು ಹೊಂದಿಕೊಳ್ಳಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಿರುವ ಇದೇ ನಂಬರ್ಗೆ ನಿಮ್ಮ ಮನವಿ ಕಳಿಸಿಕೊಡಿರಿ. ಅವೆಲ್ಲವುಗಳನ್ನು ನಾವು ಪರಿಶೀಲಿಸುತ್ತಾ ಪ್ರಾರ್ಥಿಸುತ್ತಿದ್ದೇವೆ. ತಪ್ಪದೇ ದೇವರು ನಿಮಗೆ ಉತ್ತರಿಸುತ್ತಾರೆ. ನೀವು ಕೂಡ ನಂಬಿಕೆಯಿಂದ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.